ಮತ್ತು ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ವೀಕ್ಷಕರೇ. ನೋಡಿ, ಇವತ್ತು ನಾನು ಯಳಂದೂರಿನ ಒಂದು ಗೌರೀಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಇದ್ದೀನಿ. ಈ ದೇವಸ್ಥಾನ ಏನಿದೆ, ಹಿಂದೆ 1550ರಲ್ಲಿ ಸಿಂಗದೇವ ಭೂಪ ಅಥವಾ ಸಿಂಗದೇವ ದೇವಭೂಪಾಲ ಅನ್ನುವಂತಹ ಹದಿನಾಡಿನ ಸ್ಥಳೀಯ ಪಾಳ್ಯಗಾರ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಅಂತ ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಭಾಳ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ನಮ್ಮ ಯಳಂದೂರಿನ ಕೇಂದ್ರ ಭಾಗದಲ್ಲಿದೆ. ದಯವಿಟ್ಟು ಕೂಡ ಎಲ್ಲರೂ ಭೇಟಿ ಕೊಡಿ. ಯಳಂದೂರು ಟೌನಿನಲ್ಲಿ ಇರುವ ಶ್ರೀ ಗೌರೀಶ್ವರ ಸ್ವಾಮಿ ದೇವಸ್ಥಾನದ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಮುಂಭಾಗದಲ್ಲಿ ಬಂದರೆ ಇದು ನ್ಯಾಷನಲ್ ಹೈವೇ 209 ಅಂದ್ಬಿಟ್ಟು ಮುಂಭಾಗದಲ್ಲಿ ದ್ವಾರ ಮಂಟಪ ಅಂತ. ಈ ದ್ವಾರ ಮಂಟಪದ ಹೆಸರು ಬಳೆ ಮಂಟಪ ಅಂತ ಕೂಗ್ತಾ ಇದ್ದಾರೆ. ಈಗ ಯಾಕೆ ಬಳೆ ಮಂಟಪ ಅಂತ ಕೂಗ್ತಾ ಇದ್ದಾನೆ, ಬಳೆನ ರಿಂಗ್ಗಳಿದೆ, 5 ಕಡೆನೂ 5 ರಿಂಗ್ಗಳು ಕಪ್ಪು ಕಲ್ಲಿನಲ್ಲಿ ಕೆತ್ತಿರೋದು, ಅದರಿಂದ ಇದನ್ನು ಬಳೆ ಮಂಟಪ ಅಂತ ಕೂಗ್ತಾರೆ. ಕರೆಕ್ಟಾಗಿ ಇದು ಹೆಸರು ದ್ವಾರ ಮಂಟಪ ಅಂತ. ಈ ದ್ವಾರ ಮಂಟಪದ ಒಳಗಡೆಯಿಂದ ಬರ್ತಾ ಬಲಗಡೆ ವಿನಾಯಕ ಇದೆ, ವಿನಾಯಕನ ದರ್ಶನ ಮಾಡ್ಕೊಂಬರೋದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಬಳೆ ಮಂಟಪದ ಸುತ್ತ ಆ ಬಲಭಾಗದಲ್ಲಿ ವಿಷ್ಣು ಸಂಪ್ರದಾಯ, ಎಡಭಾಗದಲ್ಲಿ ಶಿವನ ಸಂಪ್ರದಾಯ, ಎರಡನ್ನೂ ಕೂಡ ವಿಷ್ಣು ಶಿವ ಎರಡನ್ನೂ ಒಬ್ಬನೇ ಅಂದ್ಬಿಟ್ಟು ಶಿವನನ್ನ ಕೆತ್ತಿದ್ದಾರೆ. ಅದಾದ ನಂತರ ಒಳಭಾಗಕ್ಕೆ ಬರ್ತಾ ನೋಡಿ, ಇಲ್ಲಿ ನಂದಿ ಕಂಬ ಆಗಲಿ
ನವಗ್ರಹ ಆಗಲಿ ಯಾವುದೂ ಇಲ್ಲ ದೇವಸ್ಥಾನದಲ್ಲಿ. ಇಲ್ಲಿ ಸೂರ್ಯನಾರಾಯಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆಂದರೆ ಶಿವರಾತ್ರಿ ಆದ 1 ವಾರ 15 ದಿನಗಳು ಸೂರ್ಯನ ಕಿರಣಗಳು ಬಳೆ ಮಂಟಪದ ಮೇಲ್ಗಡೆಯಿಂದ 5 ಮೆಟ್ಲು ಕೆಳಗಡೆ ಗೌರೀಶ್ವರ ಶಿವ ಇದ್ದಾನೆ. 5 ಸೂರ್ಯನ ಕಿರಣಗಳು ಆ ಶಿವನಿಗೆ ಹೋಗಿ ಬೀಳುತ್ತದೆ. 5 ನಿಮಿಷ ಅಂದರೆ ಶಿವರಾತ್ರಿ ಆದ 10 ದಿನ 15 ದಿನಗಳು ಮಾತ್ರ, ನಂತರ ಆಗೋದಿಲ್ಲ. ಯಾಕೆಂದರೆ ಇದು ಶಿವರಾತ್ರಿ ಮುಗಿದ ನಂತರ 1 ವಾರ 15 ದಿನಗಳು ಮಾತ್ರ ಬರುತ್ತದೆ. ಅದಾದ ನಂತರ ಕೆಳಗಡೆ ಹೋದರೆ 5 ಲಿಂಗಗಳು, ಹಿಂಭಾಗದಲ್ಲಿ ಪಂಚಲಿಂಗಗಳಿದೆ. ಮಲ್ಲಿಕಾರ್ಜುನೇಶ್ವರ, ತಾರಕೇಶ್ವರ, ಚಿದಂಬರೇಶ್ವರ, ಅರುಣಾಚಲೇಶ್ವರ ಅಂದ್ಬಿಟ್ಟು 5 ಪಂಚಲಿಂಗಗಳಿದೆ. ಅದಾದ ನಂತರ ಪಾರ್ವತಾಂಬೆ, ಜಗತ್ತಲ್ಲೇ ಇಲ್ಲ ಅಷ್ಟು ಶಕ್ತಿಯಾದ ದೇವತೆ ಪಾರ್ವತಾಂಬೆ. ಏನು ಅಂದರೆ ನಮ್ಮ ಮನೇಲಿ ಹೆಣ್ಣು ಮಕ್ಕಳುಗಳಿದ್ದು ವರ ನೋಡ್ತಾ ಇದ್ದರೆ ಮದುವೆನೇ ಆಗೋಲ್ಲ. ಆ ತಾಯಿಗೆ ಬಂದು 1 ದಿನ ಸೀರೆ ತಂದು ಉಡಿಸಿ ಆ ತಾಯಿಯಿಂದ ನಂತರ ಹೆಣ್ಣು ಮಗುಗೆ ಕೊಡ್ತೀವಿ. ಅಭಿಷೇಕ ಆದ ನಂತರ ಅವಳು 1 ತಿಂಗಳು 6 ತಿಂಗಳೊಳಗೆ ಮದುವೆ ಆಗ್ತಾಳೆ. ಅಷ್ಟು ಅದ್ಭುತವಾದ ದೇವಸ್ಥಾನ ಇದು. 1500 ಚೋಳರ ಕಾಲದಲ್ಲಾದಂಥ ದೇವಸ್ಥಾನ ಗೌರೇಶ್ವರ ಅಂತಿದೆ. ಗೌರೇಶ್ವರನ ಆಶೀರ್ವಾದ ಏನಂದ್ರು ಶಿವನ ಆಶೀರ್ವಾದ. ಈ ಗಂಡು ಮಕ್ಕಳಿಗೆ ಮದುವೆ ಆಗಲೇ ಇದ್ದರೆ, ಹೆಣ್ಣು ಮಕ್ಕಳು ಸಿಗಲೇ ಇದ್ದರೆ ಇಲ್ಲಿ ಒಂದು ಪ್ರದೋಷ ಪೂಜೆ ಅಂತ 15 ದಿನಕ್ಕೊಮ್ಮೆ ಮಾಡ್ತೀವಿ. ತಿಂಗಳಿಗೆ 2 ಬಾರಿ ಬರುತ್ತೆ. ಆ ಪ್ರದೋಷ ಪೂಜೆಯಲ್ಲಿ 6:30ಗೆ ಸ್ಟಾರ್ಟ್ ಆಗಿ 7:30ಗೆ ಮುಗುತ್ತದೆ. ಆ ಮದುವೆ ಆಗಲಿ ಇರೋ ಗಂಡು ಏನು ಅಂದರೆ ಒಂದು ರುದ್ರಾಭಿಷೇಕ ಮಾಡಿ 2 ಪಂಚ 2 ಟವಲು ತಂದು ಒಂದು ರುದ್ರಾಭಿಷೇಕ ಮಾಡಿ 1 ಪಂಚ 1 ಟವಲು ಅವನಿಗೆ ಕೊಡ್ತೀವಿ, 1 ಶಿವನಿಗೆ ಹಾಕ್ತೀವಿ. ಶಿವನ ಆಶೀರ್ವಾದದಿಂದ ಗಂಗೆ ಅಂದರೆ ಹೆಣ್ಣು ಮಗು ಯಾವ ಭಾಗದಿಂದನಾದ್ರು ಬಂದು ಅವನಿಗೆ ಮದುವೆ ಆಗಿ ಶುಭ ಆಗ್ತಾನೆ. ಯಾಕೆಂದರೆ ಸುಮಾರು ವರ್ಷಗಳಿಂದ ಈ ದೇವಾಲಯದಲ್ಲಿ ಸಂಸ್ಕೃತಿ ಬಂದಿದೆ ಮತ್ತು ನಡ್ಕೊಂಡು ಹೋಗ್ತಾಯಿದೆ. ಬಂದು ಪೂಜೆನೂ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ 15 ದಿನದಲ್ಲಿ ಒಬ್ಬ ವ್ಯಕ್ತಿ ಬಂದು ತಲಕಾಡ್ನವರು ಮತ್ತು ಕುಂತೂರಿನವ್ರು ಬಂದು ಮಾಡಿಸ್ಕೊಂಡೋದ್ರು. ಅವರು ಕೂಡ ಹೇಳಿದ್ರು, ಬುದ್ಧಿ ಇಂಥ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ಅಂತ. ಮತ್ತು ಇದು ತುಂಬ ಹಳೆಯ ದೇವಸ್ಥಾನ. ಭಕ್ತಾದಿಗಳು ಬಂದು ಇದನ್ನು ನೋಡ್ಬೋದು. ವಿಶೇಷ ಏನು ಅಂದರೆ ರಜಾ ದಿನಗಳಲ್ಲಿ ಬಂದು ಟೂರಿಸಮ್ನವರಾಗಲಿ ಲೋಕಲ್ನವರು ಭಕ್ತಾದಿಗಳು ಬಂದು ಹೋಗ್ಬೋದು. ಶನಿವಾರ ಭಾನುವಾರ ಪೂಜೆ, ವಿಶೇಷ ಪೂಜೆಗಳಿರುತ್ತೆ. ಯಾಕೆಂದರೆ ಪಕ್ಕದಲ್ಲಿ ಬಿಳಿಗಿರಂಗನ ಬೆಟ್ಟ ಇದೆ. ಬಿಳಿಗಿರಂಗನ ಬೆಟ್ಟನ ದರ್ಶನ ಮಾಡಿ ಇದನ್ನು ನೋಡಿ ಹೋಗ್ಬೋದು. ಶನಿವಾರ ಭಾನುವಾರ ರಜೆಗಳಿರೋದ್ರಿಂದ ಭಕ್ತಾದಿಗಳಿಗೆ ತುಂಬ ಅನುಕೂಲ. ರಜದ ದಿನದಲ್ಲಿ ಮನೇಲಿ ಕೂತ್ಕೊಳ್ಳೋಬೋದು, ಶಿವ ಪಾರ್ವತಿ ಇವ್ರನ್ನ ದರ್ಶನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೀವು ಈ ಒಂದು ಗೌರೀಶ್ವರ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಇಲ್ಲಿ ಪಂಚಲಿಂಗ ದರ್ಶನವನ್ನು ಕೂಡ ಮಾಡ್ತೀರಾ. ಇಲ್ಲಿ ಕಾಣ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಜಂಬುನಾಥೇಶ್ವರ ಸ್ವಾಮಿ. ಮತ್ತು ಮಧ್ಯದಲ್ಲಿ ಈ ಒಂದು ಬಸವನ ಮುಂದೆ ಇರುವಂತಹ ಒಂದು ಅರುಣಾಚಲೇಶ್ವರ ಅಂಥೇಳಿ ನೋಡಿ ವೀಕ್ಷಕರೇ, ದರ್ಶನ ಮಾಡಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇದು ಬಂದು ತಾರಕೇಶ್ವರ ಸ್ವಾಮಿ. ಹಾಗೆ ಕೊನೆಯದಾಗಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ತಮಿಳುನಾಡಿನ ಚಿದಂಬೇಶ್ವರ ಸ್ವಾಮಿಯ ಇನ್ನೊಂದು ಸ್ವರೂಪವನ್ನು ನೀವು ಯಳಂದೂರಿನ ಭಾಗದಲ್ಲೇ ಕಾಣಬಹುದು ವೀಕ್ಷಕರೇ. ನೀವು ಚಿದಂಬರಕ್ಕೆ ಯಾರು ಹೋಗೋದಕ್ಕೆ ಆಗೋದಿಲ್ವೋ ಅವರು ಈ ಒಂದು ಯಳಂದೂರಿನ ಭಾಗದಲ್ಲಿರುವಂತಹ ಈ ಚಿದಂಬರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಬೋದು. ಪ್ರತಿ ಶನಿವಾರ ಭಾನುವಾರ ನೀವು ಈ ಒಂದು ಪಂಚಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡ್ಬೋದು. ಯಾರು ಕೂಡ ಈ ಒಂದು ಬಿಳಿಗಿರಂಗನ ಬೆಟ್ಟಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೀರಾ, ಹಾಗೆ ಇಲ್ಲೇ ಟೂರಿಸ್ಟ್ ಯಾರು ಬರೋರಿದ್ದೀರಾ, ಇದೇ ವಾರದ ಶನಿವಾರ ಮತ್ತು ಭಾನುವಾರ ನೀವು ಈ ಒಂದು ಪಂಚಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಭಾಳ ಅದ್ಭುತವಾಗಿದೆ ಯಳಂದೂರಿನ ಈ ಒಂದು ಪಂಚಲಿಂಗೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ. ಇದು ಗೌರೇಶ್ವರ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿದೆ. ಯಳಂದೂರಿನಲ್ಲಿ ಗೌರೀಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ 5 ಪಂಚಲಿಂಗಗಳಿದೆ. ಒಂದು ಮಲ್ಲಿಕಾರ್ಜುನೇಶ್ವರ, ತಾರಕೇಶ್ವರ, ಚಿದಂಬರೇಶ್ವರ, ಅರುಣಾಚಲೇಶ್ವರ ಅಂದ್ಬಿಟ್ಟು 5 ಪಂಚಲಿಂಗಗಳಿದೆ. 5 ಪಂಚಲಿಂಗಗಳು ಇದೆಲ್ಲ ಪೂರ್ಣಯ್ಯನವ್ರಿಗಿಂತ ಮುಂದೆನೇ ಆಗಿರೋದು ಪ್ರತಿಷ್ಠಾಪನೆ. ಅಂದರೆ ಯಳಂದೂರನ್ನ ಕೊಡುಗೆಯಾಗಿ ಮಹಾರಾಜರು ದಿವಾನ್ ಪೂರ್ಣಯ್ಯನವರು ಕೊಟ್ಟರು. ಅಂದರೆ ದಿವಾನ ಆಡೋಕ್ಕೆ, ಅಂದರೆ ಯಳಂದೂರನ್ನ 33ರಲ್ಲಿನೂ ದಿವಾನ್ ಪೂರ್ಣಯ್ಯನವರು ಆಡ್ತಿದ್ದ ಕಾಲ. ಯಾಕೆಂದರೆ ಅವರು ತುಂಬ ಬುದ್ಧಿವಂತರು, ಇಂಜಿನಿಯರು. ಒಂದು ವಿಶೇಷ ಏನು ಅಂದರೆ ಯಳಂದೂರನ್ನ ಅವರು ಕೊಡುಗೆ ಕೊಟ್ಟಾಗ ಯಳಂದೂರಲ್ಲಿ 33ರಲ್ಲಿಯೂ ಕೂಡ
ಪ್ರತಿಯೊಂದು ಊರಿಗೂ ಒಂದೊಂದು ಕೆರೆ ಅಂದರೆ ಟ್ಯಾಂಕ್ ಮಾಡಿದ್ದಾರೆ. ಯಾಕೆಂದರೆ ಮಳೆಗಾಲದಲ್ಲಿ ಶೇಖರಣೆ ಆಗಿ ಇಲ್ಲಿ ರೈತರಿಗೆ ಪ್ರತಿ ನಿತ್ಯ ನೀರು ಅವ್ರಿಗೆ ಸಿಗಬೇಕು ಅಂತ ಮಾಡಿದ್ದಾರೆ. ಅಷ್ಟು ತುಂಬ ಪ್ರಸಿದ್ಧಿಯಾದ ದಿವಾನ್ ಪೂರ್ಣಯ್ಯನವ್ರ ಹೆಸರು ಹೇಳ್ಬೋದು. ಅಷ್ಟೊಂದು ಅಂದರೆ ಈ ಯಳಂದೂರು ತಾಲೂಕಲ್ಲಿ ಯಾವತ್ತೂ ಕೂಡ ನೀರು ದರಿದ್ರ ಅಂತಿಲ್ಲ, ಹಸಿರುವಾಗಿ ಕೂಡಿದೆ. ಪಕ್ಕದಲ್ಲಿ ಬಿಳಿಗಿರಂಗಪ್ಪನ ಆಶೀರ್ವಾದ ಇದೆ. ದಿವಾನ ಪೂರ್ಣಯ್ಯನವರು ನೋಡಿ ಕೇಳಿ ಬಂದು ಯಳಂದೂರಿಗೆ ಬಂದಿದ್ದಾರೆ. ಇಡೀ ದೇಶ ಇಡೀ ರಾಜ್ಯದಲ್ಲಿ ಎಲ್ಲೂ ಹೋಗಲಿಲ್ಲ ದಿವಾನ್ ಪೂರ್ಣಯ್ಯನವರು. ಯಳಂದೂರನ್ನ ಕೇಳ್ಕೊಂಬಂದಿದ್ದಾರೆ ಅಂದರೆ ನಮ್ಮ ಪುಣ್ಯ, ನಮ್ಮ ಫಲ ಅಂತ ಹೇಳ್ಬೋದು. ಪೂರ್ಣಯ್ಯನವ್ರ ಹಿಂಭಾಗದಲ್ಲಿ ಜಾಗೀರ್ದಾರ್ ಬಂಗ್ಲಿ ಇದೆ, ಅದು ಕೂಡ ಟೂರಿಸಮ್ ಸ್ಟೇಟ್ ಆರ್ಕಿಯಾಲಜಿಕಲ್ನವ್ರದ್ದು. ತುಂಬ ಟೂರಿಸಮ್ ಹಾಕೊಂಬಂದು ಈ ಯಳಂದೂರು ಗೌರೀಶ್ವರ ದೇವಸ್ಥಾನ, ಪಳೆಯ ಮಂಟಪ, ಪಾರ್ವತಾಂಬೆ, ಪಂಚಲಿಂಗ, ದಿವಾನ್ ಪೂರ್ಣಯ್ಯನವರ ಬಂಗ್ಲಿನೂ ಕೂಡ ಸಾರ್ವಜನಿಕರು ನೋಡ್ಬೋದು ಅಂತ ಹೇಳ್ತೀನಿ. ಮತ್ತು ಶನಿವಾರ ಭಾನುವಾರ ರಜೆ ದಿನಗಳಲ್ಲಿ ಬಂದರೆ ಇದನ್ನೆಲ್ಲ ತಾವು ನೋಡ್ಬೋದು ಅಂತ ಹೇಳಿ ನಾನು ಯಳಂದೂರಿನ ಗೌರೀಶ್ವರ ದೇವಸ್ಥಾನದ 5-6 ತಲೆಮಾರುಗಳಿಂದ ಬಂದಂಥ ಅರ್ಚಕರಾದ ಚಂದ್ರಮೌಳಿ ದೀಕ್ಷಿತ್, ಮಹೇಶ್ ದೀಕ್ಷಿತ್, ರಾಮಣ್ಣ ದೀಕ್ಷಿತ್ ಎಲ್ಲರೂ ಕೂಡ ಈ ಸೇವೆಯನ್ನು ಮಾಡ್ತಾಯಿದ್ದೀವಿ ಸ್ವಾಮಿ. ಇದು ವಿಶೇಷ ಇನ್ನೊಂದು ಏನು ಅಂದರೆ ಪಾರ್ವತಾಂಬೆ 1500 ಚೋಳರ ಕಾಲದಲ್ಲಾದಂಥ ದೇವಸ್ಥಾನ. ಇದರಲ್ಲಿ ತುಂಬ ಪವರ್ ಇದೆ. ಏನು ಅಂದರೆ ಈ ಪಾರ್ವತಿಗೆ ಮನೇಲಿ ಹೆಣ್ಣು ಮಕ್ಕಳಿದ್ದು ಮದುವೆನೇ ಆಗಿರಲ್ಲ. ಆ ಹೆಣ್ಣುಮಕ್ಕಳು ಮದುವೆನೇ ಆಗಲಿ ಹೊರ ಬಂದು ನೋಡಿ ಹೋಗ್ತಾರಲ್ಲ, ಆ ಹೆಣ್ಣು ಮಗು ಬೇಜಾರಾಗಿರೋದ್ರಿಂದ ಏನಾಗುತ್ತೆ, ಆ ಹೆಣ್ಣು ಮಗುನ ಕರ್ಕೊಂಬಂದು 9 ಮೊಳ ಸೀರೆನ ತಂದು ಒಂದು ದಿನ ಈ ತಾಯಿಗೆ ಅಭಿಷೇಕ ಮಾಡಿ ನಂತರ ತಾಯಿಗೆ ಉಡಿಸಿದ್ದ ಸೀರೆನ ಆ ಹೆಣ್ಣು ಮಗು ಕೊಡ್ತೀವಿ. ಅವಳು 1 ತಿಂಗಳು 6 ತಿಂಗಳೊಳಗಡೆ ಮದುವೆ ಆಗಿ ಶುಭವಾಗಿ ಹೋಗ್ತಾಳೆ. ಪಾರ್ವತಾಂಬೆ ಹೆಂಗಿದ್ದಾರೆ ಹಂಗೆ ಶುಭವಾಗಿ ಆ ತಾಯಿ ಆ ಹುಡುಗಿಗೆ ಆಶೀರ್ವಾದ ಮಾಡ್ತಾರೆ. ಸುಮಾರು ಗುಲ್ಬರ್ಗ, ರಾಯಚೂರುದುರ್ಗ, ಮಂಡ್ಯ, ಹಾಸನ, ಮೈಸೂರು ಎಲ್ಲ ಭಾಗದಿಂದ ಬಂದಿದ್ದಾರೆ ಭಕ್ತಾದಿಗಳು. ಅಷ್ಟು ತುಂಬ ಶಕ್ತಿಯಾದ ತಾಯಿ ಪಾರ್ವತಾಂಬೆ ಅಂದರೆ ಅಷ್ಟೊಂದು ಭಕ್ತಿ ಇದೆ. ಮತ್ತು ನೋಡಿ ಇಲ್ಲಿ ಪಗಡೆ ಮರ ಅಂತ 500 ವರ್ಷಗಳಾಗಿದೆ. ಒಂದು ಗಂಡು ಮರ, ಒಂದು ಹೆಣ್ಣು ಮರ. ಹೆಣ್ಣು ಮರ ಎಡಗಡೆ ಇದೆ, ಬಲಗಡೆ ಗಂಡು ಮರ. ಇದು ಸಣ್ಣ ಹೂ ಬಿಡುತ್ತೆ, ಚಿಕ್ಕದಾಗಿ ಒಂದು ಕಾಯಿ ಬಿಟ್ಟು ಮೆಣಸಿಕಾಯಿ ಕಣ್ಣಾಗುತ್ತೆ ಪಗಡೆ ಮರ. ಆ ಪಗಡೆ ಮರದಲ್ಲಿ ಹಣ್ಣಾಗಿ ಒಂದು ಹಣ್ಣಿನ ಒಳಗಡೆ ಒಂದು ಬೀಜ ಇದೆ. ಆ ಬೀಜನ ತೆಗೆದುಬಿಟ್ಟು ತಿಂದರೆ ಸೇಸ್ಮ ಕಟ್ಟಿದರೆ ಎದೆಲಿ ಸೇಸ್ಮ ಹೋಗುತ್ತೆ. ಅಷ್ಟು ತುಂಬ ಪವರ್ ಮರ ಅಂತ ಹೇಳ್ಬೋದು. ಇದು 500 ವರ್ಷಗಳಾಗಿದೆ ಈ ಮರ. ಭಕ್ತಾದಿಗಳು ಇದನ್ನು ಕೂಡ ಬಂದು ನೋಡ್ಬೋದು ಎಂದು ನಾನು ವಿಷಯ ತಿಳಿಸಿದ್ದೇನೆ. ಹಾಗೆ ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡೋದಾದರೆ ಹಿಂದೆ 1549ರಿಂದ 1667 ತನಕ ಈ ಒಂದು ಹದಿನಾಡಿನ ಪ್ರಾಂತ್ಯದಲ್ಲಿ ಇದ್ದಂತಹ ಸ್ಥಳೀಯ ಪಾಳ್ಯಗಾರರ ಆಳ್ವಿಕೆ ಇರುತ್ತೆ. ಹಿಂದೆ ಇಲ್ಲಿ ಮೊದಲು ಹದಿನಾಡಿನ ಮುಖ್ಯಸ್ಥನಾದಂತಹ ಸಿಂಗದೇವ ಭೂಪ, ತದನಂತರ ಚಾಮರಸ, ರಾಮರಾಜ ನಾಯಕರು ಅಂತೇಳಿ, ರಾಮರಾಜ ನಾಯಕರು ಯಳಂದೂರಿನ ನಿರ್ಮಾತೃ ಅಂತ ಕೂಡ ಕರೆಯಲಾಗುತ್ತೆ. ತದನಂತರ ಬಂದವರು ತಿರುಮಲ ರಾಜ ನಾಯಕ ಅಂತೇಳಿ. ಹಾಗೆ ನಂಜರಾಜ ಆದ ಮೇಲೆ ಲಿಂಗರಾಜ ಒಡೆಯ ಅಂತೇಳಿ, ತದನಂತರ ಬರುವವನೇ ಶ್ರೀ ಮುದ್ದು ಭೂಪಾಲ ಅಥವಾ ಮುದ್ದು ರಾಜ ಅಂತ ಹೇಳುವಂತಹ ಪಾಳ್ಯಗಾರರನ್ನು, ಪ್ರಸಿದ್ಧವಾದ ಪಾಳ್ಯಗಾರರನ್ನು ನೀವು ನೋಡ್ತೀರಾ. ತದನಂತರ ಕೊನೆಯದಾಗಿ ಇರುವಂಥವನು ಚಾಮರಾಜ ಒಡೆಯ ಅಂತೇಳಿ. ಅವನ ಕಾಲಘಟ್ಟದಲ್ಲಿ ಈ ಒಂದು ಹದಿನಾಡಿನ ಪ್ರಾಂತ್ಯ ಮೈಸೂರಿನ ರಾಜ್ಯಕ್ಕೆ ವಿಲೀನಗೊಳಿಸಲಾಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ತದನಂತರ ಬಂದದ್ದೇ 17-18ನೇ ಶತಮಾನದ ದಿವಾನ್ ಪೂರ್ಣಯ್ಯನವರ ಕಾಲಘಟ್ಟದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸ್ಥಳ ಈ ಯಳಂದೂರಿನ ಪಟ್ಟಣ. ಈ ಒಂದು ದೇವಸ್ಥಾನ ಏನು ನೋಡ್ತಾ ಇದ್ದೀರಾ, ಇದು ಗೌರೀಶ್ವರ ಸ್ವಾಮಿಯ ದೇವಸ್ಥಾನ. ಹಿಂದೆ ಕೃತಾಯುಗದಲ್ಲಿ ಜಮದಗ್ನಿಯ ಮಹರ್ಷಿಯಿಂದ ಈ ಒಂದು ದೇವರನ್ನು ತ್ರಿಪುರಾಂತಕ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತಾರೆ. ತ್ರೇತಾಯುಗದಲ್ಲಿ ಶ್ರೀರಾಮನು ಈ ಒಂದು ದೇವರನ್ನು ನೀಲಕಂಠೇಶ್ವರ ಅಂತೇಳಿ ಪೂಜಿಸಲಾಗುತ್ತೆ. ತದನಂತರ ದ್ವಾಪರ ಯುಗದಲ್ಲಿ ಪಾಂಡವರಿಂದ ಲೋಕೇಶ್ವರ ಅಂತ ಹೇಳಿ ಈ ಒಂದು ಲಿಂಗಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಇವತ್ತು ಕಲಿಗಾಲದ ಹದಿನಾಡಿನ ಕಾಲಘಟ್ಟದಲ್ಲಿ ಪಾಳ್ಯಗಾರರು ಈ ಒಂದು ದೇವರನ್ನು ಗೌರೀಶ್ವರ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಚತುರ್ಯುಗದಿಂದನೂ ಕೂಡ ಈ ಒಂದು ಸ್ವಾಮಿಯ ಪೂಜೆ ಪುನಸ್ಕಾರಗಳು ಕೂಡ ನಡ್ಕೊಂಡು ಬರ್ತಾ ಇದ್ದಾವೆ. ಹಾಗಾಗಿ ಇದೊಂದು ವಿಶೇಷವಾದಂತಹ ಪ್ರಾಚೀನವಾದಂತಹ ಒಂದು ದೇವಸ್ಥಾನ ವೀಕ್ಷಕರೇ. ಹಾಗೆಯೇ ವೀಕ್ಷಕರೇ, ಈ ಒಂದು ಯಳಂದೂರು ಚಾರಿತ್ರಿಕ ಹಿನ್ನೆಲೆಯನ್ನು, ಇತಿಹಾಸವನ್ನು ತಿರುವು ಹಾಕಿ ನೋಡಿದಾಗ ಈ ಒಂದು ಊರನ್ನು ಆಯಾ ಕಾಲಘಟ್ಟದಲ್ಲಿ ಹಲವಾರು ಹೆಸರುಗಳಿಂದ ಕೂಡ ಕರೆಯುತ್ತಾ ಇದ್ದರು. ಚೋಳರ ಕಾಲದಲ್ಲಿ ಈ ದೇವಸ್ಥಾನದ ನಿರ್ಮಾಣದ ಕಾಲಘಟ್ಟದಲ್ಲಿ ಈ ಒಂದು ಪ್ರದೇಶವನ್ನು ಚೋಳೇಂದ್ರ ಸಿಂಹ ಚತುರ್ವೇದಿ ಮಂಗಳ ಅಂತ ಹೇಳಿ
ಚೋಳರ ಕಾಲಘಟ್ಟದಲ್ಲಿ ಅವರ ಶಾಸನಗಳಲ್ಲಿ ಕಂಡುಬರುತ್ತೆ. ಮತ್ತು ಇದು ಹಿಳೇ ಮರದೂರು ಅನ್ನುವಂತಹ ಹೆಸರಿನಿಂದ ಕೆಲವು ಶಾಸನಗಳಿಂದ ಪತ್ತೆಯಾಗಿದೆ. ತದನಂತರ ಹೊಯ್ಸಳರ ಕಾಲದಲ್ಲಿದ್ದಂತಹ ಇಮ್ಮಡಿ ನರಸಿಂಹನ ಕಾಲಘಟ್ಟದಲ್ಲಿ ಈ ಒಂದು ಪ್ರದೇಶವನ್ನು ಅಗ್ರಹಾರ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ತದನಂತರ ವಿಜಯನಗರದ ಆಳ್ವಿಕೆಯ ಸಮಕಾಲೀನದಲ್ಲಿ ಈ ಒಂದು ಪ್ರದೇಶದಲ್ಲಿದ್ದಂತಹ ಸಾಮಂತರ ಆಳ್ವಿಕೆಯಲ್ಲಿ ಈ ಒಂದು ಊರು ಏನಿದೆ ಯಳಂದೂರು ಇದನ್ನು ಬಾಲೆಂದುಪುರ, ಹಾಗಾಗಿ ಬಾಲೆಂದುಪುರವಾದೀಶ ಶ್ರೀ ಮುದ್ದುಭೂಪಾಲ ಪಾಳೆಗಾರ ಅಂತ ನೀವು ಪುಸ್ತಕದಲ್ಲೆಲ್ಲ ಓದಿರ್ಬೋದು. ಆ ಒಂದು ಹೆಸರು ಕೂಡ ವಿಜಯನಗರದ ಕಾಲಘಟ್ಟದಲ್ಲಿ ಚಿರಪರಿಚಿತವಾಗಿರುವಂಥದ್ದು. ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಆದ್ರೂ ಕೂಡ ಈ ಒಂದು ಪ್ರದೇಶದ ಮೂಲ ಈ ಒಂದು ಯಳಂದೂರಿನ ಪಟ್ಟಣ ಏನಿದೆ ಈ ಒಂದು ಹೆಸರನ್ನು ನಾವು ತಾಳೆ ಹಾಕಿ ನೋಡಿದಾಗ ಈ ಹೆಸರು ಬಂದಿರುವಂಥದ್ದು ಎಳನೀರು. ಎಳನೀರು ಅನ್ನುವಂತಹ ಅಂಶದಿಂದ ಯಳಂದೂರು ಬಂದಿರುವಂಥದ್ದು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ವೀಕ್ಷಕರೇ. ಆ ಎಳನೀರು ಏನಿದೆ ಅದಕ್ಕೆ ಇದ್ದಂತಹ ಒಂದು ಪ್ರಭೇದದ ಹೆಸರು ಬಂದು ಎಳೆಯ ಚಂದಿರ ಅಂತ ಹೇಳಿ. ಆ ಎಳೆಯ ಚಂದಿರ ಎಳೆಯ ಹಿಂದಿರ ಆಯಿತು, ಎಳೆಯ ಹಿಂದಿರ ಎಳೆ ಹಿಂದೂರು ಆಗಿ ತದನಂತರ ಇವಾಗ ನಾವು ಅದನ್ನು ಯಳಂದೂರು ಅಂತ ಹೇಳಿ ಜನಸಾಮಾನ್ಯರ ಭಾಷೆಯಲ್ಲಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಊರಿನ ಪೂರ್ವಿಕ ಹೆಸರು ಎಳನೀರು ಅಂತೇಳಿ. ಆ ಎಳನೀರಿಗೆ ಈ ಶಿವನ ಸ್ವರೂಪವಾಗಿರೋದ್ರಿಂದ ಮುಕ್ಕಣ್ಣೇಶ್ವರ ಅಂತೇಳಿ ಕರಿತೀವಿ. ಹಾಗಾಗಿ ಚಂದ್ರ ಶಿವನ ತಲೆ ಮೇಲೆ ಧರಿಸಿರೋದ್ರಿಂದ ಆ ಚಂದ್ರನ ಹೆಸರನ್ನು ಇಲ್ಲಿ ಬೆಳೆಯುವಂತಹ ತೆಂಗುಗೆ ಇಡಲಾಗಿತ್ತು. ಆ ಎಳೆಯ ಚಂದಿರ ಅಂಥೇಳಿ ಚಂದ್ರನ ಹೆಸರು ಅದು. ಹಾಗಾಗಿ ಆ ಚಂದ್ರನ ಹಾಲ್ಗಡಲಿನ ಹೊಂಬಣ್ಣ ಏನಿದೆ ಅದೇ ಬಣ್ಣದಿಂದ ಕೂಡಿದಂತಹ ಎಳನೀರುಗಳು ಈ ಒಂದು ಪ್ರದೇಶದಲ್ಲಿ ಅಂಧಕಾಲದಲ್ಲಿ ಸಿಗ್ತಿತ್ತು ಅಂತ ಹೇಳಿ ಹೇಳಲಾಗ್ತಿದೆ. ಹಾಗೆ ಈ ಬಾಲೆಂದುಪುರ ಅನ್ನುವಂತಹ ಹೆಸರು ಕೂಡ ಯಳಂದೂರನ್ನು ಒಂದು ಕಾಲಘಟ್ಟದಲ್ಲಿ ಕರೀತಾಯಿದ್ರು. ಬಾಲೆಂದುಪುರ ಅನ್ನುವಂತಹ ಏನಿದೆ ಅದು ಕೂಡ ಎಳನೀರಿನ ಅಂಶದಿಂದನೇ ಬಂದಿರುವಂತಹ ಅರ್ಥ. ಬಾಲಚಂದ್ರಪುರ ಕೊನೆಗೆ ಬಾಲೆಂದುಪುರ ಆಯಿತು ಅಂತೇಳಿ ಹೇಳಲಾಗುತ್ತೆ. ಆ ಬಾಲಚಂದ್ರಪುರ ಹೇಗೆ ಬಂತಪ್ಪ ಅಂತ ಹೇಳಿದ್ರೆ ವಿಜಯನಗರ ಕಾಲಘಟ್ಟದಲ್ಲಿ ಇಲ್ಲೇ ಇದ್ದಂತಹ ಒಬ್ಬ ಶ್ರೇಷ್ಠ ಜೈನ ಮುನಿ, ಆತನ ಹೆಸರು ಬಂದು ಬಾಲಚಂದ್ರ ಅಂತ ಹೇಳಿ. ಆ ಬಾಲಚಂದ್ರ ಅವನು ಹೇಗಿದ್ದ ಅಂದರೆ ನೋಡೋದಕ್ಕೆ ಚಂದ್ರನ ಹಾಲ್ಗಡಲಿನ ಹೊಳಪನ್ನು ಹೊಂದಿದಂತಹ ಒಬ್ಬ ಸುರದ್ರೂಪಿ ಜೈನ ಮುನಿ. ಹಾಗಾಗಿ ಆತನಿಗೆ ಕೂಡ ಎಳನೀರು ಈ ಭಾಗದ ಎಳನೀರು ಏನು ಬೆಳೀತಾಯಿದ್ರು ಅದೇ ಹೆಸರನ್ನು ಆತನಿಗೆ ಇಡಲಾಗಿತ್ತು. ಹಾಗಾಗಿ ಆತನನ್ನು ಎಳೆಯ ಅನ್ನುವಂತಹ ಅಕ್ಷರದಿಂದ ಬಾಲ, ಚಂದಿರ ಅನ್ನುವಂತಹ ಅಕ್ಷರದಿಂದ ಚಂದ್ರ, ಹಾಗಾಗಿ ಬಾಲಚಂದ್ರ ಮುನಿ ಅಂತೇಳಿ ಎಳನೀರು ಅನ್ನುವಂತಹ ಅಂಶದಿಂದಲೇ ಆತನಿಗೂ ಕೂಡ ಹೆಸರನ್ನು ಇಡಲಾಗಿತ್ತು. ಹಾಗಾಗಿ ಆ ಕಾಲಘಟ್ಟದಲ್ಲೇ ಬಾಲಚಂದ್ರ ಮುನಿ ಅಂತ ಒಬ್ಬ ಪ್ರಖ್ಯಾತ ಜೈನ ಮುನಿ ಇದ್ದಂತಹ ಕಾಲಘಟ್ಟದಲ್ಲಿ ಇದನ್ನು ಬಾಲಚಂದ್ರಪುರ, ಬಾಲೆಂದುಪುರ ಅಂತಲೂ ಕೂಡ ಕರೆಯಲಾಗುತ್ತೆ. ಹದಿನಾಡಿನ ಪ್ರಾಂತ್ಯದಲ್ಲಿ ಬಾಲೆಂದುಪುರ ಶ್ರೀ ಮುದ್ದುಭೂಪಾಲ ಪಾಳ್ಯಗಾರ ಅಂಥೇಳಿ ನೀವು ಪುಸ್ತಕದಲ್ಲೆಲ್ಲ ಓದಿರ್ತೀರ. ಆ ಬಾಲೆಂದುಪುರ ಬಂದಿರುವಂಥದ್ದೇ ಈ ಶ್ರೇಷ್ಠ ಜೈನ ಮುನಿಯ ಒಂದು ಹೆಸರಿನಿಂದ. ಆ ಮುನಿಗೆ ಈ ಹೆಸರು ಎಲ್ಲಿಂದ ಬಂತಪ್ಪ ಅಂತ ಹೇಳಿದ್ರೆ ಇದೇ ಎಳನೀರಿನ ಮೂಲ. ಹಾಗಾಗಿ ಆ ಎಳನೀರಿಗೆ ಇಟ್ಟಂತಹ ಆ ಚಂದ್ರನ ಹೆಸರೇನಿದೆ ಅದೇ ಹೆಸರನ್ನು ಆ ಒಂದು ಮುನಿಗೆ ಇಡಲಾಗಿತ್ತು. ಈಗ ಈ ಒಂದು ಪದದ ಗೊಂದಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಎಲ್ಲರಿಗೂ ಕೂಡ ನಮಸ್ಕಾರ. ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ.